ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರೆ ಬಾಬು ಸ್ಪೋರ್ಟ್ಸ್ ಕನ್ನಡ. ಸ್ವಾಗತ ಸುಸ್ವಾಗತ. ಮತ್ತು ನಿಮ್ಮದು ಒಂದು ಅಪ್ಡೇಟ್ ತಂದಿದ್ದೇನೆ. ಇದು ಸೆಕೆಂಡ್ ರಿವೈಸ್ ಟೈಮ್ ಅಂತ ಹೇಳ್ಬೋದು. ಎರಡೇ ಮಹಾಯುದ್ಧ ಅಂತ ಹೇಳ್ಬೋದು ಅಂತಾರೆ. ಅದಕ್ಕೆ ಈ ಎರಡೇ ಮಹಾಯುದ್ಧ ಅದು ಯಾವುದಂತ ಹೇಳ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದು ನೋಡ್ಬೇಕಂತ ಹೇಳ್ತೀನಿ. ಬನ್ನಿ ನಿಮ್ಮ ಮುಂದೆ ಗುರು ಬೆಂಕಿ ಅಪ್ಡೇಟ್ ತಂದಿದ್ದೀನಿ. ಯಾಕಂದರೆ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಹೋದ ಮ್ಯಾಚ್ ಗೆದ್ರಲ್ಲ, ಈ ಮ್ಯಾಚ್ ಗೆಲ್ಬೇಕಂತ ನಾನು ಭರವಸೆ ಕೊಡ್ತೀನಿ. ಗೆಲ್ಲೇಬೇಕು. ಇವತ್ತೊಂದು ಗೆದ್ರಂದ್ರೆ ಸಿರೀಸೇ ನಮ್ದಾಗುತ್ತೆ. ಮುಂದಿನೊಂದು ಅದು ಐತೆ, ಅದನ್ನೂ ಗೆಲ್ಬೇಕಂತ ಹೇಳ್ತೀನಿ. ಯಾಕಂದರೆ ಇದು ನಡೆಯುತ್ತೆ ರಾಜ್ಕೋಟ್ ಸ್ಟೇಡಿಯಂನ ನಿರಂಜನ್ ಸಹ ಕ್ರಿಕೆಟ್ ಗುಜರಾತಲ್ಲಿ ನಡೀತಿದೆ. ಆಮೇಲೆ ಈಗ ಇದಕ್ಕೆ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ಸಿ ಇದ್ದಾರೆ. ಹೋದ ಸಲ ಯಾವ ಥರ ಆಡಿದ್ದಾರೆ ಅಂದರೆ ಅದು ಈ ಸಲ ಅದೇ ಥರ ಆಡಬೇಕು. ಆಮೇಲೆ ಆ ಕಡೆ ಹರ್ಷಿತ್ ರನ್ ಅವರು 4 ಮಾಡ್ತಾರೆ. ಎಲ್ಲರೂ ಒಂದೊಂದು ಥರ ಫಾರ್ಮಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಶುಭ್ಮನ್ ಗಿಲ್ ಆಮೇಲೆ ಹರ್ಷಿತ್ ರನ್ ಅವರು ಹೋದ T20 ಅಲ್ಲಿ ಅಷ್ಟು ಚೆನ್ನಾಗಿ ಫಾರ್ಮ್ ಕಂಡು ಬಂದಿದ್ದಿಲ್ಲ. ಈ ಸಲ ಚೆನ್ನಾಗಿ ಫಾರ್ಮ್ ಕಂಡು ಬರ್ತಿದೆ. ಹಾಗೆ ಕಡೆ ನಮ್ಮ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರು ಒಂದು ಚೆನ್ನಾಗಿ ಟೀಮ್ಗೆ ಡಾಮಿನೇಟ್ ಮಾಡ್ತಿದ್ದಾರೆ ಮತ್ತು ಟೀಮಿಗೆ ಗೆಲುವು ತಂದು ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಎತ್ತಿದ ಕೈ ಅಂತ ಯಾರಂದರೆ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಹೇಳ್ಬೇಕಂದ್ರೆ. ಯಾಕಂದರೆ ಅವ್ರು ತಮ್ಮ ಫಾರ್ಮ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ವರ್ಷ ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಎಷ್ಟು ಆಡಿದ್ರು ಅದನ್ನು ಆಗ್ತಿದ್ದಿಲ್ಲ. ಈ ಸಲ ಇತ್ತೀಚೆಗೆ 2-3 ವರ್ಷದಿಂದ ಮತ್ತೆ ಅವ್ರು ತಮ್ಮ ಫಾರ್ಮ್ಗೆ ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ODIಯಲ್ಲಿ ಯಾವ ಥರ ಆಡ್ತಾರೆ ನೋಡೋಣ. ಈ ODIಯಲ್ಲಿ ಆಡಬೇಕು. ODIಯಲ್ಲಿ 93 ರನ್ ಬಂದಿದ್ದಲ್ಲ, ಈ ಸಲ ಸೆಂಚುರಿ ಬರಲೇಬೇಕಂತ ಹೇಳ್ಬೇಕು. ಈ ಕಡೆ ರೋಹಿತ್ ಶರ್ಮಾದಿಂದ ಸೆಂಚುರಿ ಬರಬೇಕು. ನಮ್ಮ ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಆಡಿದ್ರು ಸ್ವಲ್ಪ ನಮಗೂ ಒಂಥರ ಖುಷಿ ಆಗುತ್ತೆ. ಯಾಕೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಆಡಿದ್ರೆ ಅವ್ರಿಗೆ ಮ್ಯಾಚ್ನ ಕೊನೆ ತನಕ ಒಯ್ತಾರೆ ಅಂತ ಹೇಳ್ಬೋದು. ಈ ಕಡೆ ಹೋಯ್ತಾರೆ ಶುಭ್ಮನ್ ಗಿಲ್ ಅವರು. ಆಮೇಲೆ ಇವರು ಚೆನ್ನಾಗಿ ಫಾರ್ಮ್ ಮಾಡ್ತಿದ್ದಾರೆ. ಆ ಕಡೆ ಬಂದರೆ ಹರ್ಷಿತ್ ರಾಣಾ ಅವರು, ಮೊಹಮ್ಮದ್ ಸಿರಾಜ್ ಅವರು ಒಂಥರ ಚೆನ್ನಾಗಿ ಫಾರ್ಮ್ದಲ್ಲಿ ಕಂಡು ಬರ್ತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ಗೆಲ್ಲಿ ಇವತ್ತು ಸೀರೀಸ್ ನಮ್ದಾಗಲಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿನ್ನೆ ಮುಂಬೈದವ್ರಿಗೆ ಗೆದ್ದರು. ಏನು ಹಾಕಪ್ಪ ಅದು ಹೇಳೋಕೆ ಬರೋಲ್ಲ. ಈ ಮುಂಬೈ ಟೀಮಿನಲ್ಲಿ ಹರ್ಮನ್ಪ್ರೀತ್ ಕೌರ್ ಮತ್ತು ಅಮರ್ಜಿತ್ ಕೌರ್ ಇಬ್ಬರು ಯಾವ ಥರ ಕೊಟ್ರಂದ್ರೆ ಫಸ್ಟ್ ಓಪನರ್ಗಳು ಅವರು ಗುರು ಈ ಥರ ಆಡ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಯಾಕಂದರೆ ಅಂದಾಜು ಮಾಡ್ಕೊಂಡು ಹಾಕಾಗಿರೋದಿಲ್ಲ. ಯಾರೂ ಓಪನರ್ಸಾಗ ಈ IPL ಮೊನ್ನೆ WPL ಓಪನ್ ಆದ್ರಿಂದ ಯಾವುದೂ ಓಪನರ್ಗಂತ ಪೂರ ಮ್ಯಾಚ್ ಕೊನೆ ತನಕ ಒಯ್ದೇ ಇಲ್ಲ. ಇವರು ಒಯ್ದಿದ್ದಾರೆ ಅಂತ ನಂಬೋಕ್ಕಾಗಲ್ಲ ಗುರು. ಹಿಂಗೆ ವಿಡಿಯೋ ನೋಡ್ಕೊತಾರೆ, ಸ್ಕಿಪ್ ಮಾಡಲಾರ್ದು ಕಂಟಿನ್ಯೂ ವಿಡಿಯೋ ನೋಡಿ. ಏನೆಲ್ಲ ಇದರಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ಕೊಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಏನೋ ವಿಡಿಯೋ ಯಾವ ಥರ ಡೆವಲಪ್ಮೆಂಟ್ ಆಗಬೇಕು. ಆಮೇಲೆ ವರ್ಡಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ಗುಡ್ ಬೈ.